ಬಾಳುವುದಕ್ಕಿಂತ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಲೇಸು. ಕೃತ್ಯ ಬಿದನಿ ತಾಯೇ ಕಡೆ ಕೃತ್ಯವಿದನಿ ತಾಯೇ ದುಡುಕದಿರು ಸುಖದಳಿರ್ ಪರಾಮ ದುರ್ಲದ ಶಾಸನ ಶಿರವಂ ತರಿದು ದುರ್ಲದ ಶಾಸನ ಶಿರವಂ ತರಿದು ಬಿಡುವಂ ಕ್ಷಿಪ್ರದೋ ಲಕ್ಷ್ಮಣ ಸಹಿತ ಬಂದು ಮಾತನು ಪರವಾ ಸಮರ್ಥ. ಇದೇನಿದು? ಈ ಅದ್ಭುತವಾದ ಕಪ್ಪಿ ಆದ್ರೆ ಯಾವುದು? ನಾನೇನಾದ್ರೂ ಸ್ವಪ್ನವನ್ನು ಕಾಣುತ್ತಿರುವೇನೆ? ಸ್ವಪ್ನದಲ್ಲಿ ಕಪ್ಪಿಗಳನ್ನು ಕಂಡರೆ ಅಮಂಗಲವೆಂದು ನುಡಿಯವರೆಲ್ಲ. ರಾಮಚಂದ್ರ, ನಿಮಗೆ ಯಾವ ಅಮಂಗಲವೂ ಜರುಗುತ್ತಿರಲಿ, ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ. ಸೀತಾ ಅವರನ್ನು ಬೆಳೆದ ಶ್ರೀರಾಮಚಂದ್ರ ಸುಗ್ರೀವನು ಮಾಡಿದ ವಾಗ್ದಾನ ಫಲಿಸದಲ್ಲಿ ಸಂಶಯವಿಲ್ಲ. ಈಕೆ ನೋಡಿದರೆ ನನ್ನಮ್ಮ ಸೀತಾಮಾತೆಯೇ ತೋರುತ್ತಿರುವುದು. ಸಮೀಪಕ್ಕೆ ಹೋಗಿ ವಿಚಾರಿಸುವೆನು. ಅಮ್ಮ ಅಮ್ಮ, ಸಕಲ ಶುಭ ಲಕ್ಷಣಗಳು ಶೋಭಿತಳಾದ ನೀನು ಯಾರು? ಜನಸ್ಥಾನಾಶ್ರಮದಿಂದ ಚೋರ ರಾವಣನು ಅಪಹರಿಸಿಕೊಂಡು ಬಂದ ಜಗನ್ಮಾತೆ ಜಾನಕಿ ದೇವಿಯು ನೀನೇ ಆಗಿದ್ದರೆ ಎನ್ನನ್ನು ತಿಳಿಸುತ್ತಾಯಿ. ಕೆಲವು ಗೋಪ್ಯವಾದ ಸಂಗತಿಗಳನ್ನು ತಿಳಿಸಬೇಕಾಗಿರುವುದು ಮಾತಾ. ಈತನ ಈ ನೈವಿನಯಗಳನ್ನು ನೋಡಿದರೆ ಈತನು ಶತ್ರು ಪಕ್ಷದವನಲ್ಲವೆಂದು ತೋರುತ್ತದೆ. ಆದರೂ ನನ್ನ ಕ್ಷೇಮ ಸಮಾಚಾರವನ್ನು ಕೇಳಿದ್ದಾನಂದ ಮೇಲೆ ಆತನಿಗೆ ತಿಳಿಸಬೇಕಾದದ್ದು ನನ್ನ ಕರ್ತವ್ಯ. ಅಯ್ಯ, ನಿನ್ನ ಮಾತಿನಂತೆ ಮೃತಳಾದ ಆ ನಿರ್ಭಾಗ್ಯ ಸೀತೆಯು ನಾನು. ನನ್ನ ಸ್ವಾಮಿಯ ಕುಶಲವನ್ನು ಕೇಳುತ್ತಿರುವ ನೀನು ಯಾರಪ್ಪ? ಧನ್ಯನಾದನ ಮಾತಾ, ಧನ್ಯನಾದನು. ಅಮ್ಮ, ಕೇಸರಿ ಎಂಬ ಕಪಿಲಾತಕ್ಷಣ ಧರ್ಮಪತ್ನಿಯಾದ ಅಂಜನಾದೇವಿ ಗರ್ಭಾಮತಿಯಲ್ಲಿ ವಾಯುದೇವರ ವರ ಬಲದ ದೇಶದ ನನ್ನನ್ನು ಆಂಜನೇಯನೆಂದು, ಹನುಮಂತನೆಂದು, ಮಾರುತಿ ಎಂತಲೂ ಕರೆಯುತ್ತಾರೆ. ಅಹುದೇ, ಹಾಗಾದ್ರೆ ನೀನು ನಿಜವಾಗಿಯೂ ನನ್ನ ಸ್ವಾಮಿಯ ಭಕ್ತನಾಗಿದ್ದರೆ ನಿನಗೆ ಮಂಗಳವಾಗಲಿ. ಸಂಶಯ ಆದರೂ ಸಂಶಯ ನಿನ್ನ ಮಾತುಗಳನ್ನು ನಾನು ನಂಬುವ ಬಗೆಯಾದರೂ ಹೇಗೆ? ಸಂಶಯನ ಪಡೆದರೆ ಮಾತಾ ಕುಂದ ನೆನೆಸದ ಹಿಂದು ನಾರಗುನಂದನ ಸಂಶಯವನ್ನು ಪಡೆದಿರು ತಾಯಿ. ನನ್ನನ್ನು ನಿಮ್ಮ ಮತ್ತು ಶ್ರೀರಾಮಚಂದ್ರ ಪಾದ ಸೇವೆ ತಿಳಿದು ಏನನ್ನು ತುಂಬ ಹೃದಯದಿಂದ ಮಾತಾ. ಹೌದೇ, ನೀನು ನನ್ನ ಸ್ವಾಮಿಯ ಪರಮ ಭಕ್ತನಾಗಿದ್ದರೆ ನಿನಗೆ ಮಂಗಳವಾಗಲಿ. ಧನ್ಯ. ಅದಿರಲಿ, ನನ್ನ ಸ್ವಾಮಿ ಏನೋ ನರನು, ನೀನೇನೋ ವಾನರನು. ಅಮ್ಮ, ನರನಿಗೂ ವಾನರನಿಗೂ ಸಖ್ಯವಾಗಿ ಹೇಳುವನ ಮಾತಾ. ರಾಮ ಲಕ್ಷ್ಮಣರು ತಮ್ಮನ್ನು ಹರಿಸುತ್ತಾ ಋಷಿಮುಖ ಪ್ರಾಂತ್ಯಕ್ಕೆ ಬರಲು ತಮ್ಮ ಅಗಲಿಕೆ ನೋವನ್ನು ಸಹಿಸಲಾರದ ಬೃಹಾಕಾರವಾಗಿ ಬೆಟ್ಟದಂತೆ ಬಿದ್ದಿದ್ದ ಕಪಂದನೆಂಬ ರಕ್ಕಸನ ದೇಹದ ಮೇಲೆ ಬೆಟ್ಟವೆಂದು ಭ್ರಮಿಸಿ ಪ್ರಾಣತ್ಯಾಗವನ್ನು ಮಾಡಲು ಹತ್ತದಿದ್ದರು ತಾಯಿ. ನನ್ನೊಡೆಯನಾದ ಸುಗ್ರೀವರಾಜನ ಆಜ್ಞೆಯಂತೆ ತೇಜೋಮೂರ್ತಿಗಳೇ, ಅದು ಪರ್ವತವಲ್ಲ, ಕಬಂದನೆಂಬ ರಕ್ಕಸನ ದೇಹ, ಬೇಗ ಬಾಣ ಪ್ರಯೋಗವನ್ನು ಮಾಡಿ ಎನ್ನಲು ಅಮ್ಮ ರಾಮಚಂದ್ರರು ಒಂದೇ ಒಂದು ಬಾಣದಿಂದ ಆ ದೈತ ರಕ್ಕಸನ ಸಂಹಾರ ಮಾಡಿದ್ರು ತಾಯಿ. ಹದ್ದಿನಿಂದ ನನಗೂ ಶ್ರೀರಾಮಚಂದ್ರಿಗೂ ಅನ್ಯೋನ್ಯವಾದ ಬಾಂಧವ್ಯ ಮಾತಾ. ಹಾಗಾದ್ರೆ ನನ್ನ ಸ್ವಾಮಿಯು ಕ್ಷೇಮದಿಂದ ಇರುವ ಕ್ಷೇಮದಿಂದ
ದಶರಥ ಕುವರನು ಕ್ಷೇಮದಿಂದ ಕ್ಷೇಮದಿಂದ ರಾಮ ಲಕ್ಷ್ಮಣರು ಕ್ಷೇಮವಾಗಿರೋರು ತಾಯಿ. ಹೌದೇ? ಹಾಗಾದ್ರೆ ನೀ ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ತಿಳಿಸಿ ಹೇಳಬಲ್ಲೆ? ನನ್ನ ಮೇಲೆ ನಂಬಿಕೆ ಇಲ್ಲವೇ ಮಾತಾ? ಹೇಳುವೆನು ತಾಯಿ, ಹೇಳುವೆನು ಅಮ್ಮ. ಶ್ರೀರಾಮ ಜಯ ರಾಮ ಕಲ್ಯಾಣ ಗುಣಧಾಮ ಅಮ್ಮ. ಕೌಸಲ್ಯ ಚಿತ್ತಾಮ ದೇದಿಷ್ಟ ರಘುರಾಮ ಕೌಸಲ್ಯ ಚಿತ್ತಾಮ ದೇದಿಷ್ಟ ರಘುರಾಮ ರಾಮ 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 ಅಮ್ಮ. ದಶರಥನ್ ನೃಪಾಲಂಗೆ ಶಿರಿತನುಜ ತಾನಾಗಿ ವಿಖ್ಯಾತ ವಿಶ್ವಾಮಿತ್ರ ಮುನಿವರೆಗೆ ಪ್ರಿಯ ಶಿಷ್ಯನಾದ ನಮ್ಮ ರಾಮ 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 ನಿಜವೇ ತಾಯಿ? ಅನುಜ ಲಕ್ಷ್ಮಣಗೊಂಡು ಅನುಜ ಲಕ್ಷ್ಮಣಗೊಂಡು ಕಾದನಗೆ ಐತಂದು ವಿಕಟದನುಜರ ಕೊಂದು ಪೊರದನು ಅಹಲ್ಯಯನಂದು ರಾಮ. ಅಮ್ಮ, ಮಿಥಿಲೆಯೋ ಕೊಡಮಟ್ಟು ಮಿಥಿಲೆಯೋ ಕೊಡಮಟ್ಟು ಮಿಥಿಲೆಯೋ ಕೊಡಮಟ್ಟು ಶಿವಧನುವ ಮುರಿದಿಟ್ಟು ಮೈಥಿಲಿಗೆ ಕರ ಕೊಟ್ಟು ಪರಶು ಗರ್ಭಬಲೆ ಸುಟ್ಟ ರಾಮ. ಪಿತೃವಾಕ್ಯವ ಸಲ್ಲಿಸೆ ಪಿತೃವಾಕ್ಯವ ಸಲ್ಲಿಸೆ ಸತಿ ಅನುಜ ಸಹಕರಿಸೆ ವನವನದಿ ಪರಿತಪಿಸೆ ವನವನದಿ ಪರಿತಪಿಸೆ ಪಂಚವಟಿಯಲ್ಲಿ ನೆಲಸಿಕ ನಮ್ಮ ರಾಮ. ರಾಮ ಶೂರ್ಪನಖ ಭಂಗದಲ್ಲಿ ಸ್ವರ್ಣ ಮೃಗ ಸೀತಾಪಹರಣ ತನು ಬಳಲಿ ತಲ್ಲನೆಸೆದ ನಮ್ಮ ರಾಮನಮ್ಮ. ಅಮ್ಮ, ಸುಗ್ರೀವ ಸಕನಾಗಿ ಸುಗ್ರೀವ ಸಕನಾಗಿ ಹನುಮಚಂದ್ರನಾಗಿ ಅಮ್ಮ ನಿಮ್ಮಯ ಶೋಧನದಾಗಿ ಕಳುಹಿದನು ಜನ್ನ ರಾಮಚಂದ್ರ.
ನಾನು ಹೇಳುತ್ತೆ ಎಲ್ಲವೂ ಸತ್ಯ. ನಮ್ಮ ತಾಯಿ ಪ್ರಭುಮಾತ. ಮಾರು, ಅಮ್ಮ, ಈ ನಿನ್ನ ಮಾತುಗಳನ್ನು ನಂಬುವುದು. ಹಾಗಾದ್ರೆ ನನ್ನ ಸ್ವಾಮಿಯ ರೂಪ ಲಾವಣ್ಯ ಗುಣಗಾಂಧರಿಗಳನ್ನು ವರ್ಣಿಸಿ ಹೇಳಬಲ್ಲೆ? ಅಮ್ಮ, ಮರದಿಂದ ಮರಕ್ಕೆ ದುಮಕು ಗೋಡಗನಾದ ನಾನು ಶ್ರೀರಾಮಚಂದ್ರ ವರ್ಣಿಸಲು ಹೊಸದಳ. ಆದರೂ ತಮ್ಮ ಮನಸ್ಸಿನ ತೃಪ್ತಿಗಾಗಿ ವೇಳೆ ಆಗಿರುವುದರಿಂದ ಸ್ವಲ್ಪ ಮಾತು ವಿವರಿಸಲು ಮಾತಾ. ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿತ ಶಾಸ್ತ್ರದಲ್ಲಿ ಪೊಗಳಲು ಸಾಲದು ಜನನಿ. ಅಮ್ಮ ಅಮ್ಮ ಅಮ್ಮ, ಈ ಭೂಮಿಯ ಪೊತ್ತವ ಕಸದಳ, ಈ ಭೂಮಿಯ ಪೊತ್ತವ ಕಸದಳ, ನಾನೇನ ಬಲ್ಲೆನು ಶುದ್ಧ ಮರ್ಕಟನು ಜನನಿ. ಅಮ್ಮ ಅಮ್ಮ ಅಮ್ಮ, ಎಂಥ ಚಲುವನಮ್ಮಯ್ಯ. ಅಮ್ಮ, ರಾಮನು ಎಂಥ ಚಲುವನಮ್ಮಯ್ಯ. ಕೆಲಮ್ಮ ತಾಯೇ ರಾಮನು ಎಂಥ ಚಲುವನಮ್ಮಯ್ಯ. ಕೆಲಮ್ಮ ತಾಯೇ ರಾಮನು ಎಂಥ ಚಲುವನಮ್ಮಯ್ಯ. ಸಾಮಗಾನ ಪ್ರೇಮ ನಿರುಪಮ. 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 ಸಾಮಗಾನ ಪ್ರೇಮ ನಿರುಪಮ.
ಇತಿಹಾಸಗಳಲ್ಲಿ ರಾಮ ರಾಮ ಎಂದು ಕೊಂಡಾಡುತ್ತಿರಲು ನಾನೇನು ಹೇಳ ತಾಯಿ? ಹಾಗಾದರೆ ನೀನು ಲಕ್ಷ್ಮಣನನ್ನು ವರ್ಣಿಸಿ ಹೇಳಬಲ್ಲ? ಸಾಧ್ಯವಿಲ್ಲ ಮಾತಾ, ಈಗಾಗಲೇ ವೇಳೆ ಆಗಿರುವುದು. ಹೌದೇ? ಹಾಗಾದ್ರೆ ಈಗ ನಾನು ಏನು ಮಾಡಲಿ? ಹಾಗಾದ್ರೆ ನಿನ್ನ ಆಶ್ರಮ ಧರ್ಮವ್ಯಾವುದು? ಅಮ್ಮ, ಇದು ಮುಖ್ಯವಾದ ಮಾತು. ಅಮ್ಮ, ತಮ್ಮ ರಮಣನ ಅನುಗ್ರಹದಿಂದ ಬ್ರಹ್ಮಚರ್ಯಾಶ್ರಮವನ್ನು ಆಚರಿಸುತ್ತಿರುವ ತಾಯಿ, ಬ್ರಹ್ಮಚರ್ಯಾಶ್ರಮದಲ್ಲಿ ನಿಮ್ಮ ರಮಣನ ಕೃಪೆಯಿಂದ ಧನ್ಯನಾಗಿರುವೆನು. ಇರುವವರಿಗೆಲ್ಲ ಕಿರಿಯನಾಗಿ, ಮುಂದೆ ಬರುವವರಿಗೆ ಮಾತ್ರ ಹಿರಿಯನಾಗಿ ಹೀಗೆ ಇರಬೇಕೆಂದು ಬ್ರಹ್ಮಚರ್ಯಾಶ್ರಮದಲ್ಲಿರುವೆನು ತಾಯಿ. ಮಾರುತಿ, ಶತಯೋಜನ ವಿಸ್ತೀರ್ಣ ಶರದಿಯನ್ನು ಹೇಗೆ ಲಂಘಿಸಿ ಬಂದೆ? ಈ ವಿದ್ಯೆಗಳನ್ನೆಲ್ಲ ಎಲ್ಲಿಂದ ಕಲಿತೆ? ಅಮ್ಮ, ಹೀಗೆ ಹೇಳಲು ಸಮಯವಿಲ್ಲ ತಾಯಿ. ಅಮ್ಮ, ಹೇಳಿದೆ ಇಲ್ಲವೋ? ಅಮ್ಮ, ನೀನು ಹೇಳಿದ್ರೆ ತಾನೇ ನನಗೆ ನಂಬಿಕೆ ಬರುವುದು. ನಂಬಿಕೆ ಬಂದೇ ಬರುವುದು. ಬಂದೇ ಸ್ವಲ್ಪ ಬರುವುದು. ನಿಧಾನಿಸು ತಾಯಿ, ನಿಧಾನಿಸು. ಹಾಗಾದ್ರೆ ಕುಳಿತುಕೊಳ್ಳುವೇನು? ಅಮ್ಮ, ನಿಧಾನಿಸು ಮಾತಾ, ನಿಧಾನಿಸು ತಾಯಿ. ಅಮ್ಮ, ಸುರಾಜಸುರರಲ್ಲಿ ಅಮೋಘವಾದ, ಅದ್ಭುತವಾದ, ಮಹತ್ತರವಾದ, ಚಮತ್ಕಾರವಾದ ಘನತರ ವಿದ್ಯೆಗಳನ್ನು ಕಲಿತನು ತಾಯಿ. ಆಹಾ, ಸರಿ. ಹಾಗಾದ್ರೆ ನೀನು ಸಮುದ್ರವನ್ನು ಲಂಘಿಸುವ ಕಾಲದಲ್ಲಿ ನೀನು ಧರಿಸಿದ ರೂಪವನ್ನು ನನಗೆ ತೋರಿಸಬಹುದೇ? ತಾವು ಭಯಪಡುವರಲ್ಲ ಎಂಬುದೇ ಚಿಂತೆ. ಎಂತಹ ಮಾತನ್ನು ಹೇಳ್ತಿರುವೆ? ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿ. ಧನ್ಯನಾದನು ತಾಯಿ, ಧನ್ಯನಾದನು ಮಾತಾ. ನನ್ನ ಐಕ್ಯ ಸ್ವರೂಪವನ್ನು ನೋಡಿದೆ. ಜಯ ಶ್ರೀರಾಮ್. ರಾಮ 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 ಸೀತಾ ರಾಮ ರಾಮ ರಾಮ. ಮಾರುತಿ, ಈಗಿನ ಘೋರ ರೂಪವನ್ನು ನಾನು ನೋಡಲಾರೆ. ಶಾಂತ ಮೂರ್ತಿಯನ್ನು ಧಾರಣೆ ಮಾಡು ಮಾರುತಿ. ಶಾಂತ ಅಮ್ಮ, ಹೃದಂಬಜದ ಮುದಂ ಪಡೆಯ ಕದಂಬಜದ ಕದಂಬಗಜ, ಹೃದಂಬಜದ ಮುದಂ ಪಡೆಯ ಕದಂಬಜದ ಕದಂಬಗಜ, ಗಜಲ ಬೇಗದ ಮಾರ್ಗಮ ಸದಗೆ ಸುಭಾಂಗದ ಗಜಲ ಬೇಗದ ಮಾರ್ಗಮ. ಅಮ್ಮ, ಚಿಂತಿನ ತಾಯಿ, ತಾವು ನನ್ನ ಭುಜದ ಮೇಲೆ ಕುಳಿತುಕೊಂಡೆ ಚೀಲಿ ಚಿರಾಮತಿ ಬೆಳೆ ಕರೆದೇವೇನು. ಛೀ, ನನಗೆ ಮೊದಲೇ ತಿಳಿದಿತ್ತು ನೀನು ಮಾಯಾವಿ ರಾವಣನೇ ಸರಿ. ಈ ರೀತಿ ಕಪಿ ರೂಪವನ್ನು ಧರಿಸಿ ಪುನಃ ನನ್ನನ್ನು ಎಲ್ಲಿಗಾದ್ರೂ ಕರೆದುಕೊಂಡು ಹೋಗಿ ಹಿಂಸೆ ಕೊಡಬೇಕೆಂದು ಈ ರೀತಿ ಬಂದಿರುವೆಯಾ? ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ಹೊರಟು ಹೋಗು ಮೊದಲು ಇಲ್ಲಿಂದ. ಅಮ್ಮ, ಇದೋ ತಾಯಿ ಶ್ರೀರಾಮಚಂದ್ರ ಮಗ ಕಣಿವೆ ಮುದ್ರಿಕೆ ಸ್ವೀಕರಿಸ ಮಾತಾ. ನನ್ನ ಸ್ವಾಮಿ ಘನಮುದ್ರಿಕೆಯೇ? ಹೌದು ತಾಯಿ, ಇದನ್ನು ತೆಗೆದುಕೊಂಡು ಇಲ್ಲಿ ತಮ್ಮನ್ನು ಸಂದರ್ಶಿಸಿದ ಗುತ್ತಿಗಾಗಿ ತಮ್ಮಲ್ಲಿರುವ ಯಾವುದಾದ ಒಂದು ವಸ್ತುವನ್ನು ಕರುಣಿಸಿದರೆ ನಾನು ಬೇಗ ಹೋಗುವೆನು ತಾಯಿ. ನನ್ನ ಬಳಿಯಲ್ಲಿ ಅಂತಹ ಯಾವ ವಸ್ತುಗಳು ಇಲ್ಲ. ಕೊಟ್ಟು ಬಿಟ್ಟಿಯಾ? ಸ್ವಾಮಿ ಮಾರುತಿ, ನನ್ನ ಸ್ವಾಮಿಯ ಘನಮುದ್ರಿಕೆ ತಂದು ಕೊಟ್ಟು ನನಗೆ ಮಹದುಪಕಾರವನ್ನು ಮಾಡು. ಪ್ರತ್ಯುಪಕಾರವಾಗಿ ನಾನು ನಿನಗೇನನ್ನು ಮಾಡಲಿ? ನಿನ್ನ ಮನಸ್ಸಿನ ತೃಪ್ತಿಗಾಗುವಷ್ಟು ನನ್ನ ಹರಸು ಮಾತಾ. ಹಾಗೆ ಆಗ್ಲಿ ಬಾ. ಹೀಗೆ ಅಮ್ಮ, ಪ್ರಿಯ ರಾಮ